ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸಖ್ಯ ಗಾಂವ್ಕರ್. ಮೂಡಾ ಕೇಸ್ನಲ್ಲಿ ದಿನಕ್ಕೊಂದು ಟ್ವಿಸ್ಟ್, ಕ್ಷಣಕ್ಕೊಂದು ಬೆಳವಣಿಗೆ, ಅತ್ಯಂತ ಮಹತ್ವದ ಘಟ್ಟಕ್ಕೆ ಬಂದು ತಲುಪಿದೆ ಈ ಕೇಸ್ನ ಎಲ್ಲ ಡೀಟೇಲ್ಸ್ ನೀವು ನೋಡ್ತಾನೆ ಇದ್ದೀರಿ. ರಾತ್ರೋರಾತ್ರಿ ಏನು ಬೆಳವಣಿಗೆ ಆಯಿತು, ಇಡಿ ಎಂಟ್ರಿ ಆಗ್ತಾ ಇದ್ದ ಹಾಗೆ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರು ರಿಟರ್ನ್ ಮಾಡಿದ್ದು. ಬಟ್ ಇಡಿ ಎಂಟ್ರಿ ಆಗಿದ್ದಕ್ಕೆ ಮಾಡಿದ್ದೀನಿ ಅಂತ ಅವ್ರೇನು ಹೇಳ್ತಿಲ್ಲ. ನನ್ನ ಪತಿಗೆ ಈ ಸೈಟ್ಗಳು ಇಷ್ಟೆಲ್ಲ ಸಂಕಷ್ಟ ತಂದಿಡುತ್ತಾ, ನಮಗಿದು ತೃಣಕ್ಕೆ ಸಮಾನ, ನಾವಿದ್ರ ಬಗ್ಗೆ ಆಸೆ ಪಟ್ಟವರು ಅಲ್ಲ, ಹಾಗಾಗಿ ನಾನು ರಿಟರ್ನ್ ಮಾಡ್ತಿದ್ದೀನಿ ಅಂತ ಬರೆದ ಪತ್ರ ರಾತ್ರೋರಾತ್ರಿ ಸದ್ದು ಮಾಡ್ತು. ಅದಾದ ಮೇಲೆ ಏನೇನು ಬೆಳವಣಿಗೆ ಆಗ್ತಾ ಇದೆ ನೋಡ್ತಾ ಇದ್ದೀವಿ. ಇದರ ಬೆನ್ನಲ್ಲೇ ಈಗ ಹಲವು ವಿಚಾರಗಳು ತೆರೆದುಕೊಳ್ತಾ ಇರೋದು. ಇಡಿ ಎಂಟ್ರಿ ಬೆನ್ನಲ್ಲೇ ಸಿದ್ದರಾಮಯ್ಯನವ್ರಿಗೆ ಸಂಕಷ್ಟ ಏನು? ಹಾಗಾದರೆ ಡೆಲ್ಲಿಯಿಂದ ಬಂದ ಮೆಸೇಜ್ ಏನು, ಸಿದ್ದರಾಮಯ್ಯನವರು ಮಾಡಿದ್ದೇನು, ಎಲ್ಲವನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸಿದ್ದರಾಮಯ್ಯನವ್ರಿಗೆ ಇವತ್ತು ಅನಿವಾರ್ಯವಾಗಿತ್ತು. ಯಾಕೆ ಇದು ಸೈಟ್ ವಾಪಸ್ ಮಾಡಿದ್ರೆ ಕೊನೆ ಪಕ್ಷ ಬಂಧನದಿಂದ ತಪ್ಪಿಸಿಕೊಳ್ಳಬಹುದು ಅನ್ನುವ ಸಲಹೆ. ಇದು ಎಕ್ಸ್ಟ್ರೀಮ್ಗೆ ಹೋಗಬಹುದು. ಇಡಿ ಎಂಟ್ರಿ ಆಗಿದೆ, CBI ಎಂಟ್ರಿ ಆಗಬಹುದು. ಇಡಿ ವಿರುದ್ಧ ಕಾನೂನು ಹೋರಾಟಕ್ಕೆಲ್ಲ ತಯಾರಿ ಮಾಡ್ತಿದ್ದಾರೆ. ರದ್ದುಪಡಿಸಬೇಕು ECIRನ ಅಂತ ಹೋರಾಟಕ್ಕೆ ರೆಡಿ ಮಾಡ್ಕೊಳ್ತಿದ್ದಾರೆ. ಆದರೆ ದಾಖಲೆಗಳು ಪೂರಕವಾಗಿ ಸಿಕ್ಕಿಬಿಟ್ರೆ ಯಾರು ಏನು ಮಾಡೋದಕ್ಕಾಗಲ್ಲ. ಮೂಡಾ ಕೇಸ್ನಲ್ಲಿ ಇಡಿ ಎಂಟ್ರಿ ಬೆನ್ನಲ್ಲೇ ಈಗ ಮತ್ತೊಂದು ಬಿಗ್ ಸ್ಟೆಪ್. ಒಂದು ECIR ಆಗಿದೆಯಲ್ವಾ ಸಿದ್ದರಾಮಯ್ಯನವರ ಸೈಟ್ ಕೇಸು ಮತ್ತೊಂದು ಅಂತ, ಈಗ ಇನ್ನೊಂದು ECIR ದಾಖಲಾಗಿದೆ ಅಂತ ಹೇಳಲಾಗ್ತದೆ. ಇನ್ನು ಖಚಿತವಾಗಬೇಕು. ಮೈಸೂರಿನ ಹಿನಕಲ್ ಸರ್ವೆ ನಂಬರ್ 89ರ ನಿವೇಶನ ಹಂಚಿಕೆಗೆ ಸಂಬಂಧಪಟ್ಟಂತೆ 7.18 ಎಕರೆ ಜಮೀನಲ್ಲಿ ನಿವೇಶನ ಏನು ಮಾಡಲಾಗಿತ್ತು, ಅದರಲ್ಲಿ ಬಹಳಷ್ಟು ಗೋಲ್ಮಾಲ್ಗಳಾಗಿವೆ ಅನ್ನುವಂಥ ಆರೋಪ ಇತ್ತು. ಈಗ ಕೇಳಿ ಬರ್ತಿರೋದು 2022ರಲ್ಲೇನು ಲೋಕಾಯುಕ್ತ ಪ್ರಕರಣ ದಾಖಲಿಸಿತ್ತಲ್ಲ, ಅದರ ಸುತ್ತ ಹಲವು ಅನುಮಾನಗಳಿದ್ವಲ್ಲ, ಈ ಕೇಸಲ್ಲಿ ಏನೇನಾಗಿದೆ ಅನ್ನೋ ವಿಚಾರ, ಯಾವ್ಯಾವ ಅಧಿಕಾರಿಗಳಿದ್ರು ಅಂತ 18 ಅಧಿಕಾರಿಗಳ ವಿರುದ್ಧ ಈಗ ಇಡಿ ECIR ಮಾಡ್ಕೊಂಡಿದೆ ಅಂತ ಹೇಳಲಾಗ್ತಿದೆ. ಸೊ ಎರಡನೇದು ಇಡಿ ಎಂಟ್ರಿ ಬೆನ್ನಲ್ಲೇ ಏನು ಬೇಕಾದರೂ ಎಳೆಯಬಹುದು ಅಂತ ನಾವು ನಿನ್ನೆ ರಿಪೋರ್ಟ್ ಮಾಡಿದ್ವಿ. ಬರೀ 14 ಸೈಟು 50-60 ಕೋಟಿ ಸುತ್ತ ಇರಲ್ಲ ಇದು. ಎಲ್ಲ ಹಣ ಟ್ರಾನ್ಸಾಕ್ಷನ್ ಆಗಿದೆ, ಯಾರ ಹೆಸರಲ್ಲಿದೆ, ಯಾರ ಬೇನಾಮಿ ಅಥವಾ ಯಾರದ್ದೋ ಹೆಸರಲ್ಲಿ ಡಿನೋಟಿಫೈ ಮಾಡಿ ಎಲ್ಲೆಲ್ಲಿ ಅಕ್ರಮ ಮಾಡಲಾಗಿದೆ ಎಲ್ಲ ಹೊರಗೆ ಬರುತ್ತೆ. ಈ ಕೇಸಲ್ಲಿ ಸ್ನೇಹಮಯಿ ಕೃಷ್ಣ ಇನ್ನೂ ಸುಮಾರು ಜನ ಎಲ್ಲ ಹೋರಾಟ ಮಾಡಿದ್ರಲ್ಲ, RTI ಗಂಗರಾಜ್ ಅವರೆಲ್ಲ ಹೇಳಿದ್ದೇನು, ಇದು ಒಂದು ಸೈಟು ಅಂದರೆ ಇದು ಒಂದು ಜಮೀನು 14 ಸೈಟ್ ಅಷ್ಟೇ ಅಲ್ಲ, ಬೇರೆ ಬೇರೆಯವ್ರಿಗೆ ತಮ್ಮ ಬಲಗೈ ಎಡಗೈ ಆಪ್ತ ವಲಯದಲ್ಲಿರೋರಿಗೆ ಸಿದ್ದರಾಮಯ್ಯನವರು ರೆಫರ್ ಮಾಡಿ ಶಿಫಾರಸು ಮಾಡಿ ಟಿಪ್ಪಣಿಗಳನ್ನು ಬರೆದು ಕೊಡಿಸ್ಕೊಟ್ಟಿದ್ದಾರೆ. ಅಂತಹ ಕೆಲವು ದಾಖಲೆಗಳನ್ನ ಹೆಲಿಕಾಪ್ಟರಲ್ಲಿ ಬಂದು ಎಸ್ಕೇಪ್ ಮಾಡಿದ್ರು ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು. ಆ ದಾಖಲೆ ಸಿಗಬಾರ್ದು ತನಿಖೆ ಆದ್ರೆ ಅಂತ ಅದನ್ನು ಎತ್ಕೊಂಡು ಹೋಗಿದ್ದಾರೆ ಅಂತೆಲ್ಲ ಆರೋಪ ಮಾಡಿದ್ರು. ಗೊತ್ತಿಲ್ಲ, ಬರೀ ಕಾಂಗ್ರೆಸ್ನಷ್ಟೇ ಅಲ್ಲ, ಈಗ BJPದು ಹೊರಗಡೆ ಬರಬಹುದು. ಹಳೆ ಕೇಸು ಮೂಡಾದ ಎಲ್ಲ ಅಕ್ರಮಗಳನ್ನು ಅಗಿಯೋಕ್ ಶುರು ಮಾಡಿದ್ರೆ ಇಡಿ, BJP JDS ಕಾಂಗ್ರೆಸ್ನಲ್ಲಿ ಯಾರ್ಯಾರು ಅಕ್ರಮ ಮಾಡಿದಾರೋ ಎಲ್ಲರದ್ದು ಹೊರಗಡೆ ಬರಬಹುದು. ಒಟ್ಟಿನಲ್ಲಿ ಸಿದ್ದರಾಮಯ್ಯನವ್ರಿಗೆ ಬರೀ ಒಂದು 14 ಸೈಟ್ ಕೇಸ್ ಅಷ್ಟೇ ಅಲ್ಲ, ಬೇರೆ ಬೇರೆ ಉರುಳು ಸುತ್ತಿಕೊಳ್ಳುವ ಸಾಧ್ಯತೆ ಇದೆಯಾ ಅನ್ನೋ ಚರ್ಚೆ ಕೂಡ ಈಗ ಗಮನ ಸೆಳಿತಿರೋದು. ಹೈಕೋರ್ಟಲ್ಲಿ ಆಗಿದ್ದು ಅದೇ ಅಲ್ವಾ, ಪ್ರಶ್ನೆ ಮಾಡಿದ್ರು. ಈಗ ಹೇಳ್ತಿರೋದೇನು, ಹೈಕೋರ್ಟ್ಗೆ ಅರ್ಜಿ ಹಾಕ್ಕೊಂಡಿದ್ದೇ ತಪ್ಪಾಯ್ತು, ಮುಖ್ಯಮಂತ್ರಿಗಳು ಹಂತ ಹಂತದಲ್ಲೂ ಕಾನೂನು ಹೋರಾಟದಲ್ಲಿ ಎಡವಿದ್ರ ಅನ್ನೋದ್ರ ಸುತ್ತಾನೆ ಚರ್ಚೆ ಆಗ್ತದೆ. ಇಡಿಗೆ ಹೋಗಿದ್ದನ್ನು ಪ್ರಶ್ನೆ ಮಾಡಿ ಕೋರ್ಟ್ ಕೂಡ ಎತ್ತಿ ಹಿಡಿದು ಬಿಟ್ರೆ, ದಾಖಲೆಗಳು ಪೂರಕವಾಗಿದ್ರೆ ಮತ್ತೂ ಸಂಕಷ್ಟ. ಸೊ ಮುಖ್ಯಮಂತ್ರಿಗಳಿಗೀಗ ಅನಿವಾರ್ಯವಾಗಿದ್ದು ಸೈಟ್ ರಿಟರ್ನ್ ಮೂಲಕ ಬಂಧನದ ಭೀತಿಯನ್ನಾದರೂ ತಪ್ಪಿಸಿಕೊಳ್ಳಬಹುದಾ ಅನ್ನುವ ಪ್ರಯತ್ನದಂತೆ ಕಾಣಿಸ್ತಾ ಇದೆ. ಸಂಕಷ್ಟದಿಂದ ತಪ್ಪಿಸಿಕೊಳ್ಳೋದಿಕ್ಕೆ ಮತ್ತೆ ಸುಳ್ಳು ಹೇಳಿದ್ರ ಸಿದ್ದರಾಮಯ್ಯನವರು? ಈಗಾಗಲೇ ಬಹಳಷ್ಟು ಸುಳ್ಳುಗಳನ್ನು ಹೇಳಿದ್ದಾರೆ ಅನ್ನುವ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ದಾರಿ ತಪ್ಪಿಸೋ ಪ್ರಯತ್ನ ಮಾಡಿದ್ದಾರೆ ಅಂತ. ಈಗ ಸೈಟ್ ರಿಟರ್ನ್ನಲ್ಲೂ ಒಂದು ಸುಳ್ಳ. ಸೈಟ್ ರಿಟರ್ನ್ ಮಾಡ್ತೀನಿ ಅಂತ ಹೇಳಿರೋದ್ರ ಬಗ್ಗೆಲ್ಲ ನಾವು ಹೇಳ್ತಿರೋದು. ಆದರೆ ಈಗೇನು ಹೇಳ್ಕೊಂಡಿದ್ದಾರೆ ಪತ್ರದಲ್ಲಿ ಪಾರ್ವತಿಯವರು ಹೇಳಿರೋದು, ನನಗೆ ಮಾತ್ರ ಗೊತ್ತಿರೋದಿದು, ನಾನೇ ತಗೊಂಡಿರೋ ನಿರ್ಧಾರ, ಮುಖ್ಯಮಂತ್ರಿಗಳಿಗಾಗ್ಲಿ ಅಂದರೆ ಪತಿಗಾಗ್ಲಿ ಮಗನಿಗಾಗ್ಲಿ ಹೇಳಿಲ್ಲ ಅಂತ. ಆದರೆ ಈ ಲೆಟರ್ ಕಮ್ಯುನಿಕೇಶನ್ ಆಗಿದೆಯಲ್ಲಿಂದ, ಈ ಲೆಟರ್ ಮೊದಲು ಮೀಡಿಯಾಗ ಬಂದಿದ್ದೆಲ್ಲಿಂದ ಅಂತ ಕೇಳಿದ್ರೆ, ಮುಖ್ಯಮಂತ್ರಿಗಳ ಮೀಡಿಯಾ ಕಮ್ಯುನಿಕೇಶನ್ ವಾಟ್ಸ್ಆ್ಯಪ್ ಗ್ರೂಪ್ ಇಂದ ಬಂದಿದ್ದು. ಹೇಗೆ ಈ ಲೆಟರು? ಪಾರ್ವತಿಯವರು ಪತಿ ಮತ್ತು ಮಗನಿಗೆ ಗೊತ್ತೇ ಇಲ್ಲದೆ ನಾನಾಗಿಯೇ ನನ್ನ ಗಂಡನಿಗೆ ಕೆಟ್ಟ ಹೆಸರು ಬರಬಾರ್ದಪ್ಪ ಅನ್ನೋ ಕಾರಣಕ್ಕೂ ವಾಪಸ್ ಕೊಡ್ತಿದ್ದೀನಿ ಅಂತ ಹೇಳಿ, ಆಮೇಲೆ CM ನನ್ನ ಪತ್ನಿಯ ನಿರ್ಧಾರವನ್ನು ಸ್ವಾಗತಿಸ್ತೀನಿ ಅಂತ ಹೇಳಿ ಅದಕ್ಕೆ ಈಗ ಎಲ್ಲರೂ ಧ್ವನಿಗೂಡಿಸ್ತಿರೋದಲ್ವಾ. ಇಲ್ಲಿ ನೋಡಿದ್ರೆ ಪತ್ರ ಬಂದಿದ್ದೇ CM ವಾಟ್ಸ್ಆ್ಯಪ್ ಕಮ್ಯುನಿಕೇಶನ್ ಗ್ರೂಪ್ ಅಲ್ಲಿ.
ಅಂದರೆ ಅವರ ಕಡೆಯಿಂದ ಬರುವಂತಹ ಸುದ್ದಿಗಳು ಮೀಡಿಯಾಗಳಿಗೆ ಹೋಗುತ್ತೆ. ಆ ಗ್ರೂಪಲ್ಲಿ ಹೆಂಗೆ ಬಂತು ಅನ್ನೋ ಸುತ್ತ ಈಗ ಚರ್ಚೆ ಶುರುವಾಗಿದೆ. ಸ್ನೇಹಮಯಿ ಕೃಷ್ಣ ಕೂಡ ಅದನ್ನೇ ಹೇಳ್ತಿದ್ದಾರೆ. ಈ ರೀತಿ ಪತ್ರದ ಮೂಲಕ ಎಲ್ಲ ರಾಜ್ಯದ ಜನಕ್ಕೆ, ಅಂದರೆ ಕಾನೂನಾತ್ಮಕವಾಗಿ ದೊಡ್ಡ ಪರಿಣಾಮ ಆಗಲಿಕ್ಕಿಲ್ಲ, ಬಟ್ ಸ್ವಲ್ಪ ಆಗಬಹುದು. ನಾಳೆ ಸೈಟ್ ರಿಟರ್ನ್ ಮಾಡಿರೋದ್ರಿಂದ ಕದ್ದ ಮಾಲು ವಾಪಸ್ ಕೊಟ್ಟರೆ ಎಲ್ಲದರಿಂದ ಬಚಾವಾಗೋಕ್ಕಾಗದೇ ಇದ್ರೂ ಸ್ವಲ್ಪ ಬಚಾವಾಗಬಹುದು ಅನ್ನೋ ರೀತಿ ಚರ್ಚೆಗಳು ಶುರುವಾಗಿರೋದು. ಈಗ ಕೊಟ್ಟ ಮೇಲೆ ಮುಗೀತಲ್ಲ ಅನ್ನೋದು ಒಂದು ಕಡೆ ವಾದ ಆದರೆ ಅಷ್ಟು ಸುಲಭ ಅಲ್ಲ ಅನ್ನೋ ವಾದ. ಸೊ ಒಂದು ಹಂತಕ್ಕೆ ಸಿದ್ದರಾಮಯ್ಯನವ್ರಿಗೆ ಲಾಭ ಆಗಬಹುದು ಈ ನಿರ್ಧಾರ. ಆದರೆ ಇಲ್ಲೂ ಒಂದು ಸುಳ್ಳು ಹೇಳಿದ್ರ, ಸ್ಕ್ರೀನ್ ಪ್ಲೇ ಬೇಕಿತ್ತಾ, ಇದು ಸೈಟ್ ರಿಟರ್ನ್ ಮಾಡ್ತಿದ್ದಾರಪ್ಪ ಅಂದರೆ ಆಗಿತ್ತು. ಇವ್ರಿಗೆ ಗೊತ್ತಿಲ್ಲದೆ ಮಾಡ್ತಿದ್ದೀನಿ ಅಂತ ಹೇಳೋದು, ಮತ್ತು ಅದೇ ಗ್ರೂಪಲ್ಲಿ ಪತ್ರ ಬರೋದು, ಇದೆಲ್ಲ ಸಿದ್ದರಾಮಯ್ಯನವರು ಮಾಡ್ಕೊಳ್ತಿರೋ ಎಡವಟ್ಟುಗಳ ಸಾಲಿಗೆ ಸೇರ್ಕೊಳ್ತಾ. ವೈಟ್ನರ್ ಹಾಕಿದ್ದಲ್ಲಿ ಏನಿದೆ ಅಂತ ಟಾರ್ಚ್ ಬಿಟ್ಟು ತೋರಿಸ್ತಾರೆ, ಆದರೆ ಆ ಪತ್ರದಲ್ಲಿ ಸಹಿಯೇ ಬೇರೆ ಇರುತ್ತೆ. ಒಂದೇ ಪತ್ರ 2 ಕಾಪಿ, ಜೆರಾಕ್ಸ್ ಕಾಪಿ ಅನ್ಕೊಳ್ಳಿ, 2ರಲ್ಲೂ ಸಹಿ ಬೇರೆ ಬೇರೆ ಇರುತ್ತಾ? ಹಂಗಾಗಿದೆ. ಅದನ್ನು ಯಾಕೆ ತೋರಿಸ್ಬೇಕಿತ್ತು ಸಿದ್ದರಾಮಯ್ಯನವರು? ಸುಮ್ಮನೆ ಜನಕ್ಕೆ ತಾನು ತಪ್ಪು ಮಾಡಿಲ್ಲ ಅಂತ ಸಮಜಾಯಿಷಿ ಕೊಡೋಕೆ ಹೋಗಿ 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 ಎಡವಟ್ಟುಗಳಾಗಿದ್ದನ್ನು ನೋಡಿದ್ದೀವಿ. ಸೈಟು ಅಕ್ರಮವಾಗಿ ತಗೊಂಡೇ ಇಲ್ಲ ಅಂತ ಹೇಳಿದ್ರು, 55 ಕೋಟಿ ನಮಗೆ ಬರಬೇಕು, 60 ಕೋಟಿ ಬರಬೇಕು ಅಂತ ಕೊಟ್ಟ ಹೇಳಿಕೆ ಕೋರ್ಟ್ ತನಕ ಅದು ಸದ್ದು ಮಾಡ್ತು. ಕೊನೆಗೆ ಅದು ಸಂಕಷ್ಟಕ್ಕೆ ಕಾರಣ ಆಯಿತು. ಈ ರೀತಿ ತಪ್ಪನ್ನ ಮುಚ್ಚೋದಿಕ್ಕೆ ಮತ್ತೆ ಮತ್ತೆ ತಪ್ಪುಗಳಾಗ್ತಿವೆಯಾ ಅನ್ನೋ ವಿಚಾರ. ಸರಿ, ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಿವೆಯಲ್ಲ, ಈಗ ಡೆಲ್ಲಿಯಿಂದ ಗೊತ್ತಾಗ್ತಿರೋದೇನಪ್ಪ ಅಂತ ಕೇಳಿದ್ರೆ, ಖರ್ಗೆ ಅವರು ಅವತ್ತೇ ಕೊಟ್ಟಿದ್ರು ಸಿದ್ದರಾಮಯ್ಯನವ್ರಿಗೆ ಈ ಮೆಸೇಜನ್ನ. ಇದೆಲ್ಲ ಆದಮೇಲೆ ಒಂದ್ಸಲ ಸಮಜಾಯಿಷಿ ಕೊಡೋಕೆ ಅಂತ ಡೆಲ್ಲಿಗೆ ಹೋಗಿದ್ರಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಮಾತಾಡ್ಕೊಂಡು ಬಂದರು. ಆ ಟೈಮಲ್ಲಿ ಖರ್ಗೆ ಅವರು ಅತ್ಯಂತ ಕಠಿಣವಾಗಿ ಹೇಳಿದ್ರಂತೆ, ಮೊದಲು ನೀವು ಸೈಟ್ ವಾಪಸ್ ಮಾಡಿಬಿಡಿ ಅಂತ. ಆರಂಭದಲ್ಲೇ ನೀವು ಈಗ ಆರೋಪ ಎದುರಿಸ್ತಾ ಇದ್ದೀರಾ, ಆರಂಭದಲ್ಲೇ ಸೈಟ್ ವಾಪಸ್ ಮಾಡಿಬಿಟ್ರೆ ನೋಡಿ ಎಷ್ಟೋ ರಿಲೀಫ್ ಆಗತ್ತೆ ನಿಮಗೆ, ಪಕ್ಷಕ್ಕೆ ಸಮಸ್ಯೆ ಆಗಲ್ಲ, ಮುಜುಗರ ಆಗಲ್ಲ ಅನ್ನುವ ಸಲಹೆಯನ್ನ ಎಲ್ಲರಿಗಿಂತ ಮೊದಲು ಖರ್ಗೆ ಅವರು ಕೊಟ್ಟಿದ್ರಂತೆ ಸಿದ್ದರಾಮಯ್ಯನವ್ರಿಗೆ. ಆದರೆ ಹೈಕಮಾಂಡ್ ಅಂದರೆ ಖರ್ಗೆ ಅವರು ಹೇಳಿದ ಮಾತುಗಳನ್ನು ಸಿದ್ದರಾಮಯ್ಯನವ್ರು ಕೇಳಲಿಲ್ಲ ಅನ್ನುವ ವಿಚಾರ ಈಗ ಹೊರಬೀಳ್ತಿದೆ, ವರದಿ ಆಗ್ತಿದೆ. ಖರ್ಗೆ ಅವರು ಅವತ್ತು ಹೇಳಿದ ಮಾತು ಕೇಳಿಬಿಟ್ಟಿದ್ರೆ ಇವತ್ತು ಪಕ್ಷಕ್ಕೂ ಮುಜುಗರ ಇರ್ತಿರ್ಲಿಲ್ಲ, ಸಿದ್ದರಾಮಯ್ಯನವ್ರಿಗೆ ಸಂಕಷ್ಟವೂ ಇರ್ತಾ ಇರಲಿಲ್ಲ. ಅದ್ರ ಪಾಡಿಗೆ ಅದೊಂದು ಆಮೇಲೆ ತನಿಖೆ ಆಗ್ತಾ ಇತ್ತು. ಆದರೆ ಈ ಹಂತಕ್ಕೆ ಹೋಗ್ತಾನೆ ಇರಲಿಲ್ಲ. ಖರ್ಗೆ ಅವರು ಮೊನ್ನೆ ರಿಯಾಕ್ಷನ್ ಕೊಟ್ಟಾಗ ನಾವೆಲ್ಲ ಅದನ್ನ ನೋಡಿದ್ವಿ, ಡಿಕೋಡ್ ಮಾಡಿದಾಗ ಏನಿದ್ರ ಅರ್ಥ ಅಂತ ಸಿಕ್ಕಾಪಟ್ಟೆ ಸದ್ದು ಮಾಡ್ತು. ಸಿದ್ದರಾಮಯ್ಯ ಇವತ್ತಿರ್ತಾರೆ, ನಾಳೆ ಹೋಗ್ತಾರೆ, ಪಕ್ಷ ಯಾವಾಗ್ಲೂ ಇರುತ್ತೆ, ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು. ಒಬ್ಬ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡ್ತಿಲ್ಲ ಇಲ್ಲಿ, ಆ ವ್ಯಕ್ತಿ ಮೂಲಕ ಪಕ್ಷಕ್ಕೂ ಡ್ಯಾಮೇಜ್ ಆಗುತ್ತೆ ಅನ್ನುವ ಸ್ಟೇಟ್ಮೆಂಟ್ ಇದೆಯಲ್ಲ. ನೋಡೋಣ, ಚಾರ್ಜ್ ಶೀಟು ಏನು ಆಗಿಲ್ವಲ್ಲ ಇನ್ನು, ಆ ಹಂತಕ್ಕೆ ಹೋದಾಗ ಟೈಮ್ ಬಂದಾಗ ಕ್ರಮ ಕೈಗೊಳ್ತೀವಿ, ಏನ್ ಮಾಡಬೇಕು ಅದನ್ನ ಮಾಡ್ತೀವಿ ಅನ್ನುವ ಸ್ಟೇಟ್ಮೆಂಟು ಬೇರೆ ಯಾರ ಬಾಯಲ್ಲೂ ಅಂಥದ್ದು ಬಂದಿಲ್ಲ. ರಾಹುಲ್ ಗಾಂಧಿ ಅವರು ಕೂಡ ಬೆನ್ನಿಗೆ ನಿಂತಿದ್ದೀವಿ ನಾವು ಅಂತ ಮೆಸೇಜ್ ಕೊಟ್ಟರು. ಆದರೆ ಎಲ್ಲರಿಗೂ ಮೊದಲೇ ಖರ್ಗೆ ಅವರು ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗತ್ತೆ ಅನ್ನುವ ಪರೋಕ್ಷ ಸಂದೇಶವನ್ನು ಕೊಟ್ಟಂಗೆ ಕಾಣಿಸ್ತು. ಅದಕ್ಕೂ ಮೊದಲೇ ಖರ್ಗೆ ಅವರು ಸಲಹೆ ಕೊಟ್ಟಿದ್ರಂತೆ ವಾಪಸ್ ಕೊಟ್ಬಿಡಿ ಅಂತ. ಆದರೆ ನಾನು ತಪ್ಪು ಮಾಡಿಲ್ಲ ಅನ್ನೋದನ್ನ ಸಾಬೀತು ಮಾಡ್ತೀನಿ, ಕಾನೂನು ಹೋರಾಟದಲ್ಲಿ ನಾನು ಖಂಡಿತ ಗೆದ್ದು ಬರ್ತೀನಿ, ಕೇಂದ್ರ ಸರ್ಕಾರಕ್ಕೋ ಅಥವಾ ಬಿಜೆಪಿಗೋ ಸೆಡ್ ಹೊಡಿತೀನಿ, ಇದು ಇನ್ನೂ ನನಗೆ ಬಲ ಕೊಡುತ್ತೆ ಅನ್ನುವ ಮೊಂಡತನಕ್ಕೆ ಬಿದ್ರ ಸಿದ್ದರಾಮಯ್ಯನವರು. ಹಠ ಹಿಡಿದು ಕೆಟ್ರ ಸಿದ್ದರಾಮಯ್ಯನವರು. ಈಗ ಇಷ್ಟು ದೂರ ಬಂದ್ಮೇಲೆ, ಅದು ಇಡಿನೂ ಎಂಟ್ರಿ ಆದ್ಮೇಲೆ, ಹೈಕೋರ್ಟು ಎತ್ತಿ ಹಿಡಿದ ಮೇಲೆ, FIR ದಾಖಲಾದ ಮೇಲೆ ವಾಪಸ್ ಕೊಟ್ರೆ ಏನಾಗ್ತಾ ಇದೆ? ಬಿಜೆಪಿ ಏನು ಹೇಳ್ತಿದೆ, JDS ಏನು ಹೇಳ್ತಿದೆ, ಜನ ಏನು ಹೇಳ್ತಾರೆ? ಓ, ತಪ್ಪು ಮಾಡಿದಾರಪ್ಪ ಸಿದ್ದರಾಮಯ್ಯನವರು, ಈಗ ಅರೆಸ್ಟ್ ಆಗದಿರೋ ತಪ್ಪಿಸ್ಕೊಳ್ಳೋಕೆ ಇಂಥದ್ದು ನಿರ್ಧಾರ ತಗೊಂಡ್ರಾ? ತಪ್ಪು ಮಾಡಿದ್ದಕ್ಕೆ ತಾನೇ ವಾಪಸ್ ಕೊಟ್ಟರು, ಇಲ್ಲಾಂದ್ರೆ ಸುಮ್ಮನೆ ಯಾಕೆ ಕೊಡ್ತಾ ಇದ್ರು? ಅಷ್ಟು ದೊಡ್ಡ ಮನುಷ್ಯ, ಅಷ್ಟು ಬುದ್ಧಿವಂತ ವ್ಯಕ್ತಿ ತಪ್ಪೇ ಮಾಡದೇ ಇದ್ರೆ ಅದನ್ನ ಸಾಬೀತು ಮಾಡ್ಕೊಳ್ಳೋ ಧೈರ್ಯ ಅವ್ರಿಗೆ ಇರ್ತಾ ಇತ್ತು, ತಾಕತ್ತಿರ್ತಾ ಇತ್ತು. ಸೋತ್ ಹೋದ್ರು ಸಿದ್ದರಾಮಯ್ಯನವರು ಅಂತ ಮಾತಾಡ್ಕೊಳ್ತಾರೆ. ಸೊ ಇಲ್ಲಿ ತನಕ ಬಿಟ್ಟಿದ್ದೆ ಹೈಕಮಾಂಡ್ ಮಾತನ್ನ ಕೇಳದೆ ತನ್ನದೇ ದಾರಿ ಹಿಡಿದಿದ್ದೆ ಸಿದ್ದರಾಮಯ್ಯನವರು ಮಾಡಿದ ಅತಿ ದೊಡ್ಡ ತಪ್ಪ. ಈಗ ಖರ್ಗೆ ಅವರ ಕಣ್ಣು ಕೆಂಪಾಗೋದಿಕ್ಕೆ, ನೋಡಿ ನಿಮ್ಮಿಂದ ಹಿಂಗಾಯ್ತು ಅಂತ ನಾಳೆ ಯಾವುದೇ ನಿರ್ಧಾರವನ್ನು ತಗೊಳ್ಳೋದಿಕ್ಕೆ ಇದೇ ಕಾರಣವಾಗಬಹುದು. ಸಹಜವಾಗಿ ಆರಂಭದಲ್ಲಿ ಹೈಕಮಾಂಡ್ ಬಲ ಇರುತ್ತೆ, ಆದ್ರೆ ಇದು ಕೇಜ್ರಿವಾಲ್ ರೀತಿ ಆಗಲ್ಲ. ಕೇಜ್ರಿವಾಲ್ ಸಹಿತ ಈಗ ರಾಜೀನಾಮೆ ಕೊಟ್ರಲ್ಲ, ಅನಿವಾರ್ಯ ಆಯಿತು. ಅಂಥದ್ರಲ್ಲಿ ಕಾಂಗ್ರೆಸ್ಸು ಹೈಕಮಾಂಡ್ ಪಕ್ಷ ಬೇರೆ ಬೇರೆ ರಾಜ್ಯಗಳ ಮೇಲೆ ರಾಷ್ಟ್ರ ಮಟ್ಟದಲ್ಲಿ ಪ್ರಭಾವ ಆಗುತ್ತೆ. ಇದು ಇನ್ನೂ ಸೀರಿಯಸ್ ಆಗ್ತಾ ಹೋದರೆ ಹೈಕಮಾಂಡ್ ಅನಿವಾರ್ಯವಾಗಿ ನಿರ್ಧಾರ ತಗೊಳ್ಬೇಕಾಗತ್ತೆ. ಮತ್ತು ಖರ್ಗೆ ಅವರು ಆ ನಿಟ್ಟಿನಲ್ಲಿ ಒಂದು ಕಠಿಣ ಮೆಸೇಜ್ ಅನ್ನು ರವಾನಿಸಿಯೇ ಬಿಟ್ಟಂತೆ ಕಾಣಿಸ್ತಾ ಇದೆ.
ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ನೋಡಿ, ರಾಜ್ಯ ಕಾಂಗ್ರೆಸ್ನಲ್ಲಿ ತಾ ಮುಂದು ನಾ ಮುಂದು ಅಂತ ಇಷ್ಟು ದಿನ ಒಳಗೊಳಗೆ ಇದ್ದಿದ್ದು ಈಗ ಹೊರಗಡೆ ಬರ್ತಿದೆ. ಸಿಎಂ ಕುರ್ಚಿ ಏರೋದಕ್ಕೆ ಭರ್ಜರಿ ತಯಾರಿಯಲ್ಲಿದ್ದಾರೆ ಕೆಲವು ಮಂತ್ರಿಗಳು ಅನ್ನುವ ಸುದ್ದಿ ಕೈಪಾಳ್ಯದಿಂದಾನೇ ಬ್ಲಾಸ್ಟ್ ಆಯ್ತು. ಕೊನೆಗೂ ಓಪನ್ ಆಗಿದ್ದು ಗೊತ್ತಾಗ್ತಾ ಇದೆ. ಅಷ್ಟು ತಯಾರಿ, ಮೀಟಿಂಗ್ಗಳು, ಬಹಿರಂಗವಾಗಿ ಮೀಟಿಂಗ್ಗಳು ನಡೆಯೋಕೆ ಶುರುವಾದವು. ಈಗ ಜನಕ್ಕೆ ಗೊತ್ತಾಗದೆ ನಡೆಯೋದು ಬಿಡಿ, ಗೊತ್ತಾಗೋ ತರ ನಡೆಯುತ್ತಾ ಇವೆ ಅಂದ್ರೆ ಸಿದ್ದರಾಮಯ್ಯನವರಿಗೆ ಎಂತಹ ಪರಿಸ್ಥಿತಿ ಎದುರಾಗಿದೆ. ಈಗ ಕಾನೂನು ಹೋರಾಟ ಮತ್ತೊಂದು ಅಂತ ಏನೇ ಆಯ್ಕೆಗಳಿವೆ ಅಂದ್ರೂ ಕೂಡ ಅಷ್ಟು ಸಲೀಸಿಲ್ಲ. ಈಗ ಲೋಕಾಯುಕ್ತ ಕೂಡ ತುಂಬಾ ಸೀರಿಯಸ್ ಆಗಿ ತನಿಖೆ ಮಾಡಲೇಬೇಕಾಗತ್ತೆ. ಏನೇ ಸರ್ಕಾರದ ಅಂಡರು ಅಂದ್ರು ಅಲ್ಲಿ ಸ್ನೇಹಮಯಿ ಕೃಷ್ಣ ಲೋಕಾಯುಕ್ತ ವಿರುದ್ಧವೇ ಮತ್ತೆ ಕೋರ್ಟ್ಗೆ ಅರ್ಜಿ ಹಾಕೊಳ್ತಾರೆ ಸರಿಯಾಗಿ ಮಾಡ್ತಿಲ್ಲ ಅಂತ. ಆ ಆತಂಕದಿಂದಾದ್ರೂ ಚುರುಕುಗೊಳಿಸಲೇಬೇಕಾಗತ್ತೆ. ಈಗ ಸ್ಥಳ ಮಹಜರು ಮತ್ತೊಂದು ಮಗದೊಂದು ಎಲ್ಲ ಶುರು ಆಗಿದೆ ಪ್ರಕ್ರಿಯೆ, ಕಾದು ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.